ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೆಯದೆ ನಿಮ್ಮ ಕಡೆಯಿಂದ ಒಂದು ಲೈಕ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ 7K ಗೆ ಹತ್ರ ಇದ್ದೀನಿ ಗುರು. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಈ ವಿಡಿಯೋದಿಂದ ಅದು ಕಂಪ್ಲೀಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಂಪ್ಲೀಟ್ ಆದ್ರೆ ಗುರು ಆದಷ್ಟು ಬೇಗ ಥರ್ಡ್ ಎಲಿಮಿನೇಷನ್ ಯಾರಾದರೂ ಅನ್ನೋದ್ರ ಬಗ್ಗೆ ಅಪ್ಡೇಟ್ ತಿಳ್ಕೊಂಡು ಬಂದು ವಿಡಿಯೋ ಮಾಡ್ತೀನಿ ಗುರು. ಈಗ ಆಲ್ರೆಡಿ ಎಲಿಮಿನೇಷನ್ 5th ಪ್ಲೇಸ್ ಅಲ್ಲಿ ಯಾರಾದರೂ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಿ. ಈಗ ಬಿಗ್ ಬಾಸ್ ಮನೆಯಲ್ಲಿ ಉಳಿದಿರ್ತಕ್ಕಂಥದ್ದು 4 ಕಂಟೆಸ್ಟೆಂಟು ಇಲ್ಲಿವರೆಗೂ ಬಂದಿದ್ದಾರೆ ಅಂತಂದ್ರೆ 4 ಜನ ಕೂಡ ಡಿಸರ್ವ್ ಇದ್ದಾರೆ. ಜನ ವೋಟ್ ಹಾಕಿದ್ದಾರೆ ಅಂತಾನೆ ಇಲ್ಲಿವರೆಗೂ ಕನ್ಸಿಡರ್ ಮಾಡಿ ಬಿಗ್ ಬಾಸ್ ಟೀಮ್ ಪ್ರಕಾರ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ. ಈಗ 4ನೇ ಪ್ಲೇಸ್ ಅಲ್ಲಿ ಯಾರೇ ಎಲಿಮಿನೇಟ್ ಆದ್ರೂ ಕೂಡ ಟ್ರೋಫಿಗೆ ಸ್ವಲ್ಪ ಹತ್ರದಿಂದ ಬಂದು ಎಲಿಮಿನೇಟ್ ಆಗಿ ಆಚೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದರಲ್ಲೂ ಕೂಡ ಬಿಗ್ ಬಾಸ್ ಟೀಮು ನಿಜವಾಗ್ಲೂ ಸಖತ್ ಫೇವರಿಸಮ್ ಗುರು. ನಿಜವಾಗ್ಲೂ ಈ ಸೀಸನ್ ಅಲ್ಲಿ ಮಾತ್ರ ವರಸ್ಟ್ ಸೀಸನ್ ಅಂತ ಹೇಳ್ಬೋದು. ಏನ್ ಗುರು ಇಷ್ಟೊಂದು ಫೇವರಿಸಮ್ ಮಾಡ್ತಾ ಇದ್ದಾರೆ, ನನ್ಗೆ ಅರ್ಥ ಆಗ್ತಾ ಇಲ್ಲ. ವೋಟಿಂಗ್ ಇಲ್ಲ ಅಂತಂದ್ರೂ ಒಂದು ಕಂಟೆಸ್ಟೆಂಟ್ ನ ಸುಮ್ಮನೆ ಪುಷ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೊಂದು ಅರ್ಥ ಇರಲ್ಲ. ನಿಜವಾಗ್ಲೂ ನನಗೆ ಈ ಎಲಿಮಿನೇಷನ್ ಅಪ್ಡೇಟ್ ಹೇಳ್ಬೇಕು ಅಂದ್ರೂ ಕೂಡ ಒಂದು ಯಾಕೆ ಇಷ್ಟೊಂದು ತರ ಇದು ಮಾಡ್ತಾ ಇದ್ದಾರೆ ಅಂತ ನನ್ಗೆ ಅನಿಸ್ತಾ ಇಲ್ಲ. ನಿಜವಾಗ್ಲೂ ಸಖತ್ ಬೇಜಾರಾಗ್ತಾ ಇದೆ. 4th ಪ್ಲೇಸ್ ಅಲ್ಲಿ ಎಲಿಮಿನೇಟ್ ಆಗಿ ಆಚೆ ಬರ್ತಾ ಇರೋದು ಬೇರೆ ಯಾರೋ ಅಲ್ಲ, ಮೋಕ್ಷಿತ್ ಅವರು ತಮ್ಮದೇ ಆದ ಒಂದು ಸ್ವಾಭಿಮಾನದ ವ್ಯಕ್ತಿತ್ವದಿಂದ ಆಟ ಆಡಿ ಇಲ್ಲಿವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಒಂದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಈಗ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬರ್ತಾ ಇದ್ದಾರೆ. ಅವ್ರ ಮುಂದಿನ ಜೀವನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಕಡೆಯಿಂದ ಒಂದು ಆಲ್ ದಿ ಬೆಸ್ಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.